ಇವತ್ತು ಆ್ಯಕ್ಚುಲಿ ರೆಡಿ ಆಗಿ ನಾವು ನನ್ನ ಪಿ ಯು ಕ್ಲಾಸ್ಮೇಟ್ ಅವಳದು ಮದುವೆ ನಾಳೆ, ಇವತ್ತು ರಿಸೆಪ್ಷನ್. ಸೊ ರಿಸೆಪ್ಷನಿಗೆ ನಾವೆಲ್ಲ ಹೋಗ್ತಾ ಇದ್ದೀವಿ. ನೋಡಿ ಮುಂದೆ ಡ್ರೈವ್ ಮಾಡ್ತಿದ್ದಾನೆ ಆ್ಯಂಡ್ ನೋಡಿ ಇವಳು ಕೂತವಳೆ ನೋಡೆ. ರಿಸೆಪ್ಷನ್ ಬಂದ್ಬಿಟ್ಟು ಆ್ಯಕ್ಚುಲಿ 7 o'clock, ಅದು ಆನೇಕಲ್ಲಲ್ಲಿ ಇರೋದು. ನಾವು ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಈಗ ಆಲ್ರೆಡಿ 8 o'clock ಆಗೋಗಿದೆ ಆ್ಯಕ್ಚುಲಿ 8 o'clock. ನಾವಿನ್ನು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಮೇ ಬಿ ರಿಸೆಪ್ಷನ್ ಮುಗ್ದು ಊಟ ಗೀಟ ಎಲ್ಲ ಮುಗ್ದೋಗಿರುತ್ತೆ ಅನಿಸುತ್ತೆ. ನೋಡುವ ಹೇಗಿರುತ್ತೆ ಏನು ಅಂತ ಹೇಳಿ. ಫೈನಲಿ ರೀಚ್ ಆಗಿದ್ದೀವಿ ಕಲ್ಯಾಣ ಮಂಟಪಕ್ಕೆ. ಯಾವುದೋ ಸಂಧಿಯಲ್ಲಿ ಇಟ್ಟಿದ್ದಾಳೆ. ಅಯ್ಯೋ ನಿಮಗೆ ಕಾಣಿಸ್ತಿದ್ಯಾ ನೋಡಿ, ಅಲ್ಲೆಲ್ಲ ಲೈಟ್ಸ್ ಹಾಕೋರಲ್ವಾ, ಅಲ್ಲಿದೆ ಕಲ್ಯಾಣ ಮಂಟಪ. ಇವಾಗ ಹೋಗಬೇಕು. ಈಗ ಎಷ್ಟಾಯಿತು ಟೈಮು? 9:15 ಆಗಿದೆ. ಇಷ್ಟೊತ್ತು ಸುತ್ತಾಡ್ಕೊಂಡು ಇದೇ ದಾರಿಯಲ್ಲಿ ಒಂದು 10 ಸರಿ ಅಡ್ಡಾಡಿ ಇವಾಗ ಬಂದಿದ್ದೀವಿ. ಊಟಕ್ಕೆ ಜಾಸ್ತಿ ಜನ ಕ್ಯೂ ಇದ್ದಾರೆ ಅಂತ ಹೇಳ್ಬಿಟ್ಟು ಫಸ್ಟೇ ನೋಡಿ ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಈಗ ಐಸ್ ಕ್ರೀಮ್ ತಿಂದು ಊಟ ಮಾಡಿ ಮತ್ತೆ ಬಂದು ಐಸ್ ಕ್ರೀಮ್ ತಿನ್ನೋಣ. ನೋಡಿ ಗಾಯ್ಸ್, ಹಾಲು ಮೊಸರು ಆಗಲ್ಲ, ಪಾಯಸ ಮಾತ್ರ ಹೆಂಗೆ ಹೋಗ್ತಾ ಇದೆ ನೋಡಿ. ಚೆನ್ನಾಗೈತಾ ಪಾಯಸ? ಹೊರಟಿದ್ದೀವಿ ಗಾಯ್ಸ್.